ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ವಾಸನೆ ಬರ್ತಾ ಇದೆ. ಈಗ ಯಾಕೆ ಗೊತ್ತಿದ್ದು ಸುಮ್ಮನಿದ್ರ? ಆರೋಪಿಗಳ ಜೊತೆಗೆ ಡೀಲ್ ಅನ್ನ ಮಾಡಿಕೊಂಡ್ರ ಪೊಲೀಸರು. ಆರ್ ನಗರದಲ್ಲಿ ಮರ್ಡರ್, ಕಾಮಾಕ್ಷಿಪಾಳ್ಯದಲ್ಲಿ ಬಾಡಿ. ರೇಣುಕಾ ಹತ್ಯೆ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಆರೋಪಿ ಕರೆ ಮಾಡ್ತಾರೆ. ಏನಂತ? ಈ ತರ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ಆರ್ ನಗರದಲ್ಲಿ ಬಾಡಿ ಎಲ್ಲ ಬೇಡ, ಕಾಮಾಕ್ಷಿಪಾಳ್ಯದಲ್ಲಿ ಹಾಕೋಕೆ ಅಂತ ಸೂಚನೆಯನ್ನ ಕೊಡ್ತಾರೆ. ಯಾರು? ರಕ್ಷಣೆ ಮಾಡಬೇಕಾಗಿರುವಂತ ರಕ್ಷಕರೇ ಭಕ್ಷಕರ ರೀತಿಯಲ್ಲಿ ವರ್ತಿಸಿ ನನಗೆ ಬೇಡ, ಅವ್ರ ಮೂತಿಗೆ ಒರೆಸಿ ಅಂತ ಹೇಳ್ದಂಗಾಯ್ತು. ಸೊ ಈಗ ಪೊಲೀಸ್ ಅಧಿಕಾರಿ ಸೂಚನೆಯ ಮೇರೆಗೆ ಬಾಡಿಯನ್ನ ಶಿಫ್ಟ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದೇನಾದರೂ ಇದೇ ರೀತಿಯಾಗಿ ಅವರು ಆಗಿರುವಂಥ ಇನ್ವಾಲ್ವ್ಮೆಂಟ್ ಇದ್ದರೆ ಅವರು ಯಾವ ಕಾರಣಕ್ಕೂ ಕೂಡ ಇನ್ಫಾರ್ಮ್ ಹಾಕೋಕ್ಕೆ ಸರಿಯಲ್ಲ ಅನಿಸುತ್ತೆ. ಅದು ಉಳಿಸ್ಕೊಳ್ಳೋದಿಲ್ಲ, ಅವರ ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ, ಅಯೋಗ್ಯತೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಆ ಥರ ಆಗಿರೋದು ಅನ್ನೋದಾದರೆ ಈಗ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಹಾಗೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ತನಿಖೆ ಮೂಲಕವಾಗಿ ಬರಬೇಕು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಸಂಪರ್ಕ ಇದು ಅಲ್ಲಲ್ಲಿ ಹರಿದಾಡ್ತಾ ಇದ್ದಂಥ ಸುದ್ದಿ ಇತ್ತು. ಪೊಲೀಸರಿಗೆ ಫೋನ್ ಮಾಡಿದ್ರು, ಪೊಲೀಸರ ಸೂಚನೆ ಮೇರೆಗೆ ಈ ರೀತಿಯಾಗಿ ಬಿಸಾಕಿದ್ರು ಅನ್ನುವಂಥದ್ದೆಲ್ಲ ಬರ್ತಾ ಇದ್ದಿದ್ದು. ಇಸ್ ದರ್ ಎನಿ ಎವಿಡೆನ್ಸ್? ಈ ವಿಚಾರದಲ್ಲಿ ಸಾಕ್ಷಿಗಳೇನಾದರೂ ಲಭ್ಯವಾಗ್ತಾ ಇದೆಯಾ? ಅವರನ್ನು ಕೂಡ ತನಿಖೆಗೆ ಒಳಪಡಿಸಲಾಗ್ತಾ ಇದೆ? ಅವರ ಮೇಲೆಯೂ ಕೂಡ ಅನುಮಾನಗಳ ದೃಷ್ಟಿಯಿಂದಾಗಿ ಅವರ ಫೋನ್ ಕಾಲ್ಸ್ಗಳನ್ನು ಚೆಕ್ ಮಾಡುವಂಥ ಕೆಲಸವನ್ನೆಲ್ಲ ಮಾಡಲಾಗ್ತಾ ಇದೆಯಾ? ನರಸಿಂಹಮೂರ್ತಿ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಈ ಬಗ್ಗೆ ನರಸಿಂಹಮೂರ್ತಿ? ಅರುಣ್, ಯಾವಾಗ ಅಂದರೆ ಕಳೆದ ಶನಿವಾರ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಆ ಬಳಿಕ ಒಬ್ಬಾತ ಆರೋಪಿಗಳಲ್ಲಿ ಒಬ್ಬಾತ ಸಬ್ ಇನ್ಸ್ಪೆಕ್ಟರ್ ಓರ್ವರಿಗೆ ಕರೆಯನ್ನು ಮಾಡ್ತಾನೆ. ಕರೆಯನ್ನು ಮಾಡಿ ಯಾವುದೋ ಒಂದು ಕೆಲಸಕ್ಕೆ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಆ ಸಂದರ್ಭದಲ್ಲಿ ಆತ ಸತ್ತೋಗಿದ್ದಾನೆ, ಏನು ಮಾಡೋದು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಅಂದರೆ ಆ ಸಬ್ ಇನ್ಸ್ಪೆಕ್ಟರ್ನ ಕೇಳ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೆ ಮೊನ್ನೆ ನಮಗೆ ಲಭ್ಯವಾದಂತಹ ಮಾಹಿತಿಗಳು ಇಲ್ಲ, ನೀವು ಮೊದಲು ಸರೆಂಡರ್ ಆಗಿ ಆ ಬಳಿಕ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಆ ಇನ್ಸ್ಪೆಕ್ಟರ್, ಆ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿಯನ್ನು ಫೋನ್ನಲ್ಲಿ ಮಾತನಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೆ ಒಂದು ಅನುಮಾನ ಕಾಡ್ತಿದೆ. ಆರ್ ನಗರದ ಪಟ್ಟಣಗೆರೆಯ ಆ ಒಂದು ಜಾಗ ಏನಿದೆ, ಕೊಲೆ ಆದಂತಹ ಜಾಗ, ಆದರೆ ಹಿಂಭಾಗ ಅದು ಕೂಡ ಇದೇ ಋಷಭಾವತಿ ಕಾಲುವೆ ಸುಮ್ನಹಳ್ಳಿಯಲ್ಲಿ ಹರಿತಕ್ಕಂತಹ ಆ ಋಷಭಾವತಿ ಕಾಲುವೆ ಅದೇ ಪಟ್ಟಣಗೆರೆಯ ಅದೇ ಆ ಒಂದು ಶೆಡ್ ಏನಿತ್ತು ಅದರ ಹಿಂಭಾಗದಲ್ಲೇ ಹರಿದೋಗುತ್ತೆ. ಅದು ಕೂಡ ಒಂದು ರೀತಿ ನಿರ್ಜನ ಪ್ರದೇಶ, ಅಲ್ಲೂ ಕೂಡ ಜನ ಓಡಾಡೋದಿಲ್ಲ. ಮತ್ತು ಕೆಂಗೇರಿ ಭಾಗಕ್ಕೆಲ್ಲ ಓಡಾಡಿದ್ದಾರೆ. ಅಲ್ಲೆಲ್ಲ ಶವವನ್ನು ಎಸೆಯೋದನ್ನು ಬಿಟ್ಟು ಯಾಕೆ ಕಾಮಾಕ್ಷಿಪಾಳ್ಯಕ್ಕೆ ತಂದರು ಅನ್ನೋ ಒಂದು ಸಣ್ಣ ಅನುಮಾನ ಕಾಡ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಇದರಲ್ಲಿ ಯಾರೋ ಒಬ್ಬರು ಮೂಗು ತೂರಿಸಿದಾರ ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸ್ತೀವಿ, ಯಾರಾದರೂ ಇವ್ರ ಜೊತೆ ಶಾಮೀಲಾಗಿ ಇಲ್ಲಿ ಬಾಡಿಯನ್ನು ತಂದು ಎಸಿರಿ ಅಂತ ಹೇಳಿದರೆ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಹೇಳ್ತಿದ್ದಾರೆ. ನೋಡಬೇಕು ಇಲ್ಲಿ ಪೊಲೀಸರವರ ಏನಾದರೂ ಇನ್ವಾಲ್ವ್ಮೆಂಟು ಇಂಥ ಮರ್ಡರ್ ಕೇಸ್ಗಳಲ್ಲಿದ್ದರೆ ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಯಾಕಂತ ಹೇಳಿದ್ರೆ ಜನರಿಗೆ ರಕ್ಷಣೆಯನ್ನು ಕೊಡಬೇಕಾದಂಥವ್ರು, ಜನರನ್ನು ಕಾಯಬೇಕಾದಂಥವ್ರೆ ಅವರೇ ಈ ರೀತಿಯಾದಂತಹ ಐಡಿಯಾವನ್ನು ಕೊಟ್ಟರೆ, ಮೊನ್ನೆ ಪೊಲೀಸ್ ಅಧಿಕಾರಿಗೆ ಯಾರೋ ಈತ ಒಬ್ಬಾತ ಫೋನ್ ಮಾಡ್ತಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವಾಗಲೇ ಆತನನ್ನು ಟ್ರೇಸ್ ಮಾಡಬೇಕಿತ್ತು, ಎಲ್ಲಿದ್ದಾರೆ, ಯಾವ ಮರ್ಡರ್ ಮಾಡಿದ್ದಾನೆ ಈತ, ಯಾವ ಜಾಗದಲ್ಲಿ ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ. ಆದರೆ ಯಾಕೆ ಸುಮ್ಮನಾದರು ಅನ್ನೋ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಿರೋದು.